ಹೌದು, ಆಂಧ್ರ ವಿಧಾನಸಭಾ ಚುನಾವಣೆಯಲ್ಲಿ ಬಾಬು ಕಮಾಲನ್ನ ಮಾಡಿದ್ದಾರೆ. ಏನ್ ಕಮಾಲ್ ಅದು? ಆಂಧ್ರದಲ್ಲಿ ಚಂದ್ರಬಾಬು ನಾಯ್ಡು ಭರಪೂರ ಜಯ ಪಡೆದಿದ್ದಾರೆ. ಹೌದು, ಆಂಧ್ರದಲ್ಲಿ ಜಗನ್ ಪಾರ್ಟಿ ಸೋತು ಸುಣ್ಣವಾಗಿದೆ. ಚಂದ್ರಬಾಬು ನಾಯ್ಡು ಒಂದು ಒಳ್ಳೆ ಅವಕಾಶ ಇದು. 175 ಸೀಟುಗಳ ಪೈಕಿ ಟಿಡಿಪಿ 132 ಸ್ಥಾನ ಪಡೆದಿದೆ, ಜನಸೇನಾ 20. ನಾಯ್ಡುಗೆ ಪವನ್ ಅವರು ಶುಭ ಕೋರಕ್ಕೆ ಹೊರಟಿದ್ದಾರೆ ಆಲ್ರೆಡಿ. ಆಂಧ್ರದ ಎಲೆಕ್ಷನ್, ಅಸೆಂಬ್ಲಿ ಎಲೆಕ್ಷನ್ ಗೆ ಸಂಬಂಧಪಟ್ಟಂತಹ ಬಿಗ್ ಬ್ರೇಕಿಂಗ್ ಸುದ್ದಿ ಇದು. ರಾಜೀನಾಮೆ ಕೊಡೋದಕ್ಕೆ ಹೊರಟ ಸಿಎಂ ಜಗನ್, ರಾಜ್ಯಪಾಲರ ಅಪಾಯಿಂಟ್ಮೆಂಟ್ ಕೇಳಿದ ಆಂಧ್ರದ ಹಾಲಿ ಸಿಎಂ. ಆಂಧ್ರ ವಿಧಾನಸಭಾ ಚುನಾವಣೆಯಲ್ಲಿ ಬಾಬು ಕಮಾಲ್ ಮಾಡಿದ್ದಾರೆ. ಒಂದರ್ಥದ ಮ್ಯಾಜಿಕ್ ಇದು. ಆಂಧ್ರದಲ್ಲಿ ಕಮಾಲ್ ಮಾಡಿದ ಚಂದ್ರಬಾಬು ನಾಯ್ಡು. ಹಾಗಾದ್ರೆ ಈಗ ಅಸೆಂಬ್ಲಿ ಎಲೆಕ್ಷನ್ಗೂ ಮುನ್ನ ಅಥವಾ ಸಾಕಷ್ಟು ಚರ್ಚೆಗಳಾಯಿತು. ಆಂಧ್ರದಲ್ಲಿ ಸೋತು ಸುಣ್ಣವಾದ ಜಗನ್ ಪಾರ್ಟಿ 175 ಸೀಟುಗಳ ಪೈಕಿ ಟಿಡಿಪಿ 132 ಸ್ಥಾನ ಪಡೆದುಕೊಂಡಿದೆ. ಜನಸೇನೆ ತೀರಾ ಕಡಿಮೆ ಸ್ಥಾನ ಪಡೆದುಕೊಂಡಿದೆ. ನಾಯ್ಡುಗೆ ಶುಭ ಕೋರೋದಕ್ಕೆ ಈಗ ಹೊರಟಂತಹ ಪವನ್, ವೈಎಸ್ಆರ್ ಅವರ ಜಗನ್ ರೆಡ್ಡಿ ಅವರ ಒಂದು ಕಾರ್ಯಕ್ಕೆ ಎಲ್ಲರೂ ಕೂಡ ಗೆಲ್ಲಿಸ್ತಾರೆ ಅನ್ನುವಂಥದ್ದು ಎಲ್ಲೋ ಒಂದ್ ಕಡೆ ಇತ್ತು. ಗೆಲ್ತಾರೆ, ವೈಎಸ್ಆರ್ ಗೆಲ್ಲುತ್ತೆ, ಅವ್ರು ಮಾಡಿದಂತ ಕೆಲಸಗಳು, ಸಹಾಯಗಳು. ಆದ್ರೆ ಯಾಕೆ ಜನ ಅಲ್ಲಿ ಟಿಡಿಪಿ ಆಯ್ಕೆ ಮಾಡಿದ್ರು ಅನ್ನುವಂಥದ್ದು ಪ್ರಶ್ನೆ. ಈಗ ಬಾಬು ಅವರು ಕಮಾಲ್ ಮಾಡಿದ್ದಾರೆ. ಅತಿ ಭರಪೂರ ಮತಗಳನ್ನ ಪಡೆದುಕೊಂಡು ಅಲ್ಲಿ ಅವರದ್ದೇ ಒಂದು ಪಕ್ಷವನ್ನ, ಪ್ರಾದೇಶಿಕ ಪಕ್ಷದ ಪ್ರಾಬಲ್ಯ ಇರತಕ್ಕಂತಹ ರಾಜ್ಯ ಅದು. ಯಾವ ಕ್ಷಣವೂ ಕೂಡ ಅಲ್ಲಿ ಪ್ರಾದೇಶಿಕವನ್ನ ಹೊರತುಪಡಿಸಿ ರಾಷ್ಟ್ರೀಯ ಪಕ್ಷಗಳೇ ಸೊಪ್ಪು ಹಾಕದೇ ಇರುವಂತಹ ರಾಜ್ಯ ಅಂತ ಹೇಳಿದ್ರೆ, ಅದರಲ್ಲೂ ಆ ಪೈಕಿ ಬಹಳಷ್ಟು ಕಟ್ಟರ್ ರಾಜ್ಯ ಅಂತ ಹೇಳಿದ್ರೆ ಅದು ಆಂಧ್ರ ಪ್ರದೇಶ. ಜನ ತನ್ನ ಪ್ರಾದೇಶಿಕ ಪಕ್ಷವನ್ನ ಒಪ್ಪಿಕೊಂಡಿದ್ದಾರೆ, ಇಷ್ಟವಿಲ್ಲದಂತಹ ಪಕ್ಷವನ್ನ ಬದಿಗಿಟ್ಟಿದ್ದಾರೆ. ಇವತ್ತು ಅಲ್ಲಿ ಅಸೆಂಬ್ಲಿ ಎಲೆಕ್ಷನ್ ರಿಸಲ್ಟ್ ಬಂದಿದೆ. ಅಲ್ಲಿ ವಿನ್ ಆದಂತಹ ವ್ಯಕ್ತಿ ಈಗ ಅಲ್ಲಿ ಏನು ಪಟ್ಟಾಭಿಷೇಕ ಆಗುತ್ತೆ. ಅದಕ್ಕೆ ಕ್ಷಣಗಣನೆ ಕೂಡ ಶುರುವಾಗಿರುವಂತಹದ್ದು. ರಾಜಕೀಯ ಎಷ್ಟು ವಿಚಿತ್ರ ಅಲ್ವಾ ಸಲೀಮ್, ಏನೆಲ್ಲ ಆಗೋಗುತ್ತೆ ನೋಡಿ. ಅವರು ಜಗನ್ ರೆಡ್ಡಿ ಎಷ್ಟೆಲ್ಲ ಅನುಕಂಪ ತೋರಿದ್ರು, ಎಷ್ಟು ಮಕ್ಕಳ ಶಿಕ್ಷಣಕ್ಕೆ ಸಹಾಯ ಮಾಡಿದ್ರು, ಎಷ್ಟು ದುಡ್ಡು ಸಹಾಯ ಮಾಡಿದ್ರು. ಆದ್ರೂ ಕೊನೆ ಕ್ಷಣದಲ್ಲಿ ಜನ ಅವ್ರನ್ನೇ ಕೈ ಬಿಟ್ರು. ಅದೇ ಏನೋ ಹೇಳ್ತಾರಲ್ಲ, ಈ ದಾಹಕ್ಕೆ ನೀರು ಕೊಟ್ಟವರನ್ನ ಜನ ಯಾವ ಕ್ಷಣದಲ್ಲಿಯೂ ಕೂಡ ಅವರನ್ನ ರಾಜಕೀಯವಾಗಿ ಮೆರೆಸ್ತೀವಿ ಅನ್ನೋ ಒಂದು ಮನಸ್ಥಿತಿ ಇದೆಯಲ್ಲ, ಅದನ್ನ ಬಿಟ್ಟು ಬಿಡ್ಬೇಕು. ಕಾರಣ ಏನಂತ ಹೇಳಿದ್ರೆ, ಜನರ ಮಸ್ತಿಷ್ಕದಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ. ಹೌದು, ಖಂಡಿತ. ಯಾವ ಗಳಿಗೆಯಲ್ಲಿ ಬೇಕಾದ್ರೂ ಆ ಜನರ ಮನಸ್ಥಿತಿ ಇದೆಯಲ್ಲ, ನನ್ನನ್ನಾಳುವಂತಹ ವ್ಯಕ್ತಿ ಈ ತರಹದ ಕ್ವಾಲಿಟಿ ಇರಬೇಕು, ಆತನಿಗೆ ಈ ತರಹದ ಅರ್ಹತೆ ಇರಬೇಕು, ಆತನಿಗೆ ಈ ತರಹದ್ದೇ ಯೋಗ್ಯತೆ ಇರಬೇಕು ಅನ್ನುವಂತಹದನ್ನ ಮತದಾರ ಮಹಾಪ್ರಭು ಇದಾನಲ್ಲ, ಆತ ಸುದೀರ್ಘವಾಗಿ ತನ್ನಲ್ಲಿ ತಾನೇ ಚರ್ಚೆ ಮಾಡಿಕೊಂಡು ಕೊಡುವಂತಹ ರಿಸಲ್ಟ್ ಇದೆಯಲ್ಲ, ಅದು ವಿಚಿತ್ರನೇ ಸರಿ, ಅದೊಂಥರ ಮ್ಯಾಜಿಕ್ಕೇ ಸರಿ. ಅದನ್ನ ನೀವು ಯಾವ ತರ ಬೇಕಾದ್ರೂ ವ್ಯಾಖ್ಯಾನ ಮಾಡಿದ್ರು ಕೂಡ ಅದು ಸಾಕಾಗೋದಿಲ್ಲ. ಜನರ ಮನಸ್ಥಿತಿ ಹಾಗೆ. ಹೌದು, ಖಂಡಿತ ಖಂಡಿತ. ಸೊ ಇನ್ನು ನಮ್ಮ ಲೋಕಸಭಾ ಮೇಲ್ಗಡೆ ಕ್ಷೇತ್ರಗಳನ್ನ ನೋಡ್ತಾ ಇದ್ದೀರಾ. 298 ಎನ್ಡಿಎ ಗಳಿಸಿದೆ, ಇಂಡಿಯಾ 226, ಹಾಗೆ ಇತರರು 19 ಸ್ಥಾನ ಇಲ್ಲಿ ಪಡೆದುಕೊಂಡಿದ್ದಾರೆ. ಇಲ್ಲಿ ಸಲೀಂ 298 ಇದು ಎನ್ಡಿಎ ಸರ್ಕಾರದಲ್ಲಿ ಏನಿದೆ, ಇದು ಬಿಜೆಪಿಗೆ ಒಂಥರ ಹೊಡೆತ ಅಂತಾನೆ. ಯಾಕಂದ್ರೆ ಇವರು ಗಳಿಸಿರೋದು ಕೇವಲ 250 ಚಿಲ್ಲರೆ ಏನೋ ಅಷ್ಟೇ ಮತಗಳನ್ನ. ಅಲ್ಲೂ ಕೂಡ ಅವ್ರ ಮ್ಯಾಜಿಕ್ ನಂಬರ್ ರೀಚ್ ಆಗಿಲ್ಲ, 272. ಎಲ್ಲ ಒಂದ್ ಕಡೆ ಅವ್ರೇನು ಬರದೇ ಹೋದ್ರೆ ಒಪ್ಪಲ್ಲ ನಾನು ಅಂತ ಏನಾದ್ರೂ ಮಧ್ಯದಲ್ಲಿ ಕೈ ಕೊಟ್ರೆ ಮುಂದೆ ಏನಾಗಬಹುದು. ಆಂಧ್ರದಲ್ಲಿ ಜಗನ್ ಪಾರ್ಟಿ ಸೋತು ಸುಣ್ಣವಾಗಿ ಹೋಗ್ಬಿಟ್ಟಿದೆ. 175 ಸೀಟುಗಳ ಪೈಕಿ ಟಿಡಿಪಿ 132, ಜನಸೇನಾ 20ರಲ್ಲಿ ಮುನ್ನಡೆ ಗಳಿಸಿದೆ. ನಾಯ್ಡುಗೆ ಪವನ್ ಅವರು ಶುಭ ಕೋರೋಕೆ ಹೊರಟಿದ್ದಾರೆ. ದೊಡ್ಡ ಬದಲಾವಣೆ ಇದು. ರಾಜೀನಾಮೆ ನೀಡೋಕೆ ಈಗ ಸಿಎಂ ಜಗನ್ ರೆಡ್ಡಿ ಹೊರಟಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯ ಆಗಿದೆ. ರಾಜ್ಯಪಾಲರ ಅಪಾಯಿಂಟ್ಮೆಂಟ್ ಅನ್ನ ಕೇಳಿದಾರಂತೆ ಆಂಧ್ರ ಹಾಲಿ ಸಿಎಂ ಜಗನ್ ರೆಡ್ಡಿ. ಗೆದ್ದು ಬೀಗಿದಂತಹ ಈಗ ಏನು ಬಾಬು ಅವರಿದ್ದಾರೆ, ದೊಡ್ಡದಂತಹ ಕಮಾಲ್ ಮಾಡಿದ್ದಾರೆ. ಈಗ ಅಲ್ಲಿನ ಸಿಎಂ ಈಗ ರಾಜೀನಾಮೆ ಕೊಡುವಂತಹ ಪ್ರಕ್ರಿಯೆಗಳು ಶುರುವಾಗುತ್ತೆ. ಇವೆಲ್ಲವೂ ಕೂಡ ಒಂದರ್ಥದ ಏನು, ಈಗ ಹಾಲಿ ಸಿಎಂ ಈಗ ಯಾರು ವಿನ್ ಆಗಿದಾರೋ ಅವರು ಸಿಎಂ ಆಗ್ತಾರೆ, ಪಟ್ಟಾಭಿಷೇಕ ಆಗುತ್ತೆ ಅವರಿಗೆ. ಹಾಗಾಗಿ ಮಾಜಿ ಸಿಎಂ ಈಗ ರಾಜ್ಯಪಾಲರನ್ನ ಭೇಟಿ ಮಾಡುವಂತಹ ಪ್ರಕ್ರಿಯೆಗಳು ಕೂಡ ಇದೆ. ಇವೆಲ್ಲವೂ ಕೂಡ ಬಹುದೊಡ್ಡವಾದಂತಹ ಪ್ರಕ್ರಿಯೆ. ಅವರನ್ನ ಮೀಟ್ ಆಗ್ತಾರೆ, ಅಲ್ಲಿ ರಾಜೀನಾಮೆಯ ಪ್ರಕ್ರಿಯೆಗಳು ಕೂಡ ನಡೆಯುತ್ತೆ. ಹಾಲಿ ಸಿಎಂ ಯಾರಿದಾರೋ ಅವರಿಗೆ ಪಟ್ಟಾಭಿಷೇಕ ಆಗುತ್ತೆ. ಆಂಧ್ರದ ಚುಕ್ಕಾಣಿಯನ್ನ ಹಿಡಿಯೋದಕ್ಕೆ ಹೊರಟಿರ್ತಕ್ಕಂತಹ ಸಿಎಂ ಜಗನ್ ರೆಡ್ಡಿ. ಓಕೆ, ಈಗ ರಾಜ್ಯಪಾಲರ ಅಪಾಯಿಂಟ್ಮೆಂಟ್ ಕೇಳಿದ್ದಾರೆ ಆಂಧ್ರ ಹಾಲಿ ಸಿಎಂ ಜಗನ್ ರೆಡ್ಡಿ. ಆಂಧ್ರ ವಿಧಾನಸಭಾ ಚುನಾವಣೆಯಲ್ಲಿ ಚಂದ್ರಬಾಬು ನಾಯ್ಡು ಕಮಾಲನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ರೆಡ್ಡಿ ವರ್ಸಸ್ ಬಾಬು ದೊಡ್ಡ ಕಮಾಲೆ ಆಗಿದೆ ಅಲ್ಲಿ. ಆಂಧ್ರದಲ್ಲಿ ಚಂದ್ರಬಾಬು ನಾಯ್ಡು ಕಮಾಲ್ ಮಾಡಿದ್ದಾರೆ. ಕಳೆದ ಒಂದು ಎಲೆಕ್ಷನ್ ಅಲ್ಲಿ ಸೋತಿದ್ರು, ಹೀನಾಯವಾಗಿ ಸೋತಿದ್ರು ಚಂದ್ರಬಾಬು ಅವರು. ಸೊ ಈಗ ಆ ಸೋಲಿಗೆ ತಕ್ಕಂತೆ ಪ್ರತಿಫಲ ಸಿಕ್ಕಿದೆ.